ಯಾವಾಗ ಪ್ರಾರ್ಥನೆ ಇಲ್ವೋ, ಯಾವಾಗ ಸ್ತುತಿ ಇಲ್ವೋ, ಯಾವಾಗ ಜಪಸ್ವರ ಇಲ್ವೋ, ಕುಟುಂಬದಲ್ಲಿ ಸೈತಾನನ ಬಾಂಬ್ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಕ್ಕಮಂಗ್ಳೂರಿನಲ್ಲಿ ಎಸ್ಟೇಟಿಗೆ ಹೋಗಿದ್ದೆ ನಾನು, ಒಂದು ಪ್ರೇಯರ್ ಮಾಡಿ ಬರೋಕ್ಕೆ. ಒಳಗೋದ ತಕ್ಷಣ ಗೇಟ್ ಹಾಕಿದ್ರು. ನಾನು ಇಳೀತಾ ಇದ್ದೀನಿ, ಆ ಎಸ್ಟೇಟ್ ಮಾಲೀಕರು 4 ಜನ ಹಿಡಿದು ಕಟ್ಟಾಕ್ರಿ ಅಂದರು. ನಾನೇನು ಮಾಡಿದ್ದೀನಿ? ಆದಾಮಿಗೆ ಸ್ತೋತ್ರ ಹೇಳಬೇಕು, ಇಲ್ಲಾಂದರೆ ಹೆಣ್ಣು ಜನ್ಮನೇ ಆಗ್ತಿರಲಿಲ್ಲ. ಅವನಿಗೆ ಸರಿ ಬೀಳುವ ಜೋಡಿ ಆ ಪ್ರಾಣಿಗಳಲ್ಲಿ ಕಾಣಲಿಲ್ಲ. ಹೇಗಿತ್ತು ಅಂದರೆ, ತಮಿಳ್ನಾಡಿನಲ್ಲಿ ಯಾರಾದರೂ ಸತ್ತರೆ ಎನ್ನೆ ಹುಟ್ಟು ಪೋಯಿಟ್ಟಿಯೇ ಆತ ಒಲಿವಿಯಾ ನೀವೇನು ಅಂತ ಕರಿತೀರಾ? ಪೊಮ್ಮಿ ಅಂತ. ಪಮ್ಮಿ, ಮುಂಚೆ ಮಮ್ಮಿ, ಈಗ ಪಮ್ಮಿ. ಪ್ರೀಸಲ ಆರಂಭದ ಸ್ವಲ್ಪ ದಿನ ಮಾತ್ರ ಕೆಲವು ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಾರೆ. ತದನಂತರ ಸಣ್ಣ ಪುಟ್ಟ ವಿಷಯಕ್ಕೆ ವ್ಯತ್ಯಾಸಗಳು ಬರುತ್ತೆ. ಅವರು ಬೆಳೆದ ರೀತಿ, ಇವರು ಬೆಳೆದ ರೀತಿ ಬೇರೆ ಬೇರೆಯಾಗಿರುತ್ತೆ. ಯೇಸು ಅಂತಾರೆ, ದೇವರು ಕೂಡಿಸಿದ್ದನ್ನ ಯಾವುದೇ ವ್ಯಕ್ತಿಗಳು ಬೇರ್ಪಡಿಸದಿರಲಿ. ಇವತ್ತು ನೀವು ಮನೆಗೆ ಹೋದಾಗ ಅದೇ ಇರುತ್ತೆ. ಗಂಡ ಅದೇ ಗಂಡ, ಹೆಂಡತಿ ಅದೇ ಹೆಂಡತಿ, ಅದೇ ಮನೆ. ಯಾವಾಗ ಪ್ರಾರ್ಥನೆ ಇಲ್ವೋ, ಯಾವಾಗ ಸ್ತುತಿ ಇಲ್ವೋ, ಯಾವಾಗ ಜಪಸ್ವರ ಇಲ್ವೋ, ಕುಟುಂಬದಲ್ಲಿ ಸೈತಾನನ ಬಾಂಬ್ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಶಯ, ಕೋಪ, ಅಹಂಕಾರ ಇದೆಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಮೊದಲನೆಯ ಸಂಸ್ಕಾರ ಯಾವುದು? ಮೊದಲ ಸಂಸ್ಕಾರ ಯಾವುದು? ಅದು ನಮ್ಮ ಬೈಬಲ್, ಇದು ನಮ್ಮ ಕ್ಯಾಟಿಸಮ್ನಲ್ಲಿ ಬರೋದು. ಬೈಬಲ್ನಲ್ಲಿ ಬರುವ ಮೊದಲನೆಯ ಸಂಸ್ಕಾರ ಸ್ಥಾಪನೆ ಮಾಡಿದ್ದು ಆದಾಮ್ ಏವಳರನ್ನು ಸೃಷ್ಟಿಸಿ ಅವರ ಮದುವೆಯನ್ನು ಮಾಡಿದ್ರು. ಹೌದಾ? ಆದಿಕಾಂಡದಲ್ಲಿ ಆದಾಮ್ ಏವಳರನ್ನು ಸೃಷ್ಟಿಸಿ ಮದುವೆ ಮಾಡಿದ್ರು. ಯಾಕೆ? ದೇವರು ಮೊದಲು ಆದಾಮನನ್ನು ಸೃಷ್ಟಿ ಮಾಡಿದ್ರು. ಹಣ್ಣು ಹಂಪಲು ಎಲ್ಲ, ಫಿಶ್ಶು, ಡುಕ್ರಮಾಸ್ ಎಲ್ಲ ಸೃಷ್ಟಿ ಮಾಡಿದ್ರು. ಆದರೆ ಅವನು ಸಂತೋಷವಾಗಿರಲಿಲ್ಲ, ದಾಡಿ ಬಿಟ್ಕೊಂಡಿದ್ದ. ಈಗಲೂ ಗಂಡಂದ್ರು ದಾಡಿ ಬಿಟ್ಕೊಂಡಿದ್ರೆ ಎಲ್ಲೋ ಮನೆಯಲ್ಲಿ ಸಮಥಿಂಗ್ ರಾಂಗ್. ಪ್ರೈಸ್ ದಿ ಲಾರ್ಡ್. ದಾಡಿ ಬಿಟ್ಕೊಂಡು ಒಬ್ಬನೇ ಓಡಾಡ್ತಿದ್ದಾನೆ. ಯಾಕೆ ಅಂದ್ರೆ ಮರ ನೋಡ್ದ, ಮರದಲ್ಲಿ 2 ಗುಬ್ಬಿ ಕೂತ್ಕೊಂಡು ಐ ಲವ್ ಯು. 2 ನಾಯಿ ಬಾ ಐ ಲವ್ ಯು. 2 ಮೇಕೆ ಮೇ ಐ ಲವ್ ಯು. ಎಲ್ಲ ಪ್ರಾಣಿಗಳಿಗೆ ಜೋಡಿ ಇದೆ, ಆದಾಮನಿಗೆ. ಆದಿಕಾಂಡ 3:18 ಹೇಳುತ್ತೆ. ಆದಿಕಾಂಡ 2:18 ಯಾರಾದರೂ ತೆಗೀರಿ. ಆದಿಕಾಂಡ 2:18 ಯಾರಾದರೂ ಗಂಡಸರು ತೆಗೀರಿ. ಬನ್ನಿ, ಯಾರಾದರೂ ಒಬ್ಬರು ಬನ್ನಿ ಬ್ರದರ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 2:18 ಆನಂತರ ದೇವರಾದ ಸರ್ವೇಶ್ವರ ಮನುಷ್ಯನು ಒಂಟಿಯಾಗಿರುವುದು ಒಂಟಿ ಅಲ್ವಾ? ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಗಂಡ ಹೆಂಡತಿ ಮನೆಯಲ್ಲಿ ಇದ್ರೂ ಕೂಡ, ಒಂದೇ ಬೆಡ್ ಮೇಲೆ ಮಲಗಿದ್ರೂ ಕೂಡ, ಗಂಡ ಆ ದಿಕ್ಕು ಹೆಂಡತಿ ಈ ದಿಕ್ಕು, ಇಟ್ ಈಸ್ ನಾಟ್ ಗುಡ್. ದೇವರು ಹೇಳ್ತಾರೆ, ಮನುಷ್ಯನು ಏಕಾಂಗಿಯಾಗಿರುವುದು ಒಳ್ಳೆಯದಲ್ಲ. ಆಮೇಲೆ ಅವನಿಗೆ ಸರಿ ಬೀಳುವ ಸರಿಯಾಗಿ ಓದಿ. ಅವನಿಗೆ ಸರಿ ಬೀಳುವ ಹಂಗಲ್ಲ, ಅವನಿಗೆ ಹೇಳಿ, ಅವನಿಗೆ ಸರಿ ಬೀಳುವ. ಎಷ್ಟು ಜನ ಗಂಡಸರು ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಸರಿ ಬೀಳುವ ಸಹಕಾರಿಯನ್ನು ಸೃಷ್ಟಿ ಮಾಡುವೆನು. ದೇವರು ಸೃಷ್ಟಿ ಮಾಡಿದ್ರು. ಆಮೇಲೆ ಎಂದರು. ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದ ಅವರು ಮನುಷ್ಯನು ಇವುಗಳಿಗೆ ಏನೇನು ಹೆಸರಿಡುವನೋ ನೋಡೋಣವೆಂದು ಅವನ ಬಳಿಗೆ ಅವುಗಳನ್ನು ಬರಮಾಡಿದರು. ಎಲ್ಲ ಪ್ರಾಣಿಗಳಿಗೂ ದೇವರು ಮನುಷ್ಯ ಹೆಸರಿಡೋದು. ಹೌದಾ? ಚಿಕ್ಕಮಂಗ್ಳೂರಿನಲ್ಲಿ ಎಸ್ಟೇಟಿಗೆ ಹೋಗಿದ್ದೆ ನಾನು, ಒಂದು ಪ್ರೇಯರ್ ಮಾಡಿ ಬರೋಕ್ಕೆ. ಕಾರ್ನಲ್ಲಿ ಕರ್ಕೊಂಡೋದ್ರು. RD ಕಾರ್ ಅಂತೆ, ಆಡಿ. ನಾನು ಕರ್ಕೊಂಡೋದ್ರು. ಒಳಗೋದ ತಕ್ಷಣ ಗೇಟ್ ಹಾಕಿದ್ರು ಮನೆಯದು. ನಾನು ಇಳೀತಾ ಇದ್ದೀನಿ. ಆ ಎಸ್ಟೇಟ್ ಮಾಲೀಕರು TK
ಜಾರ್ಜನ ಹಿಡಿದು ಕಟ್ಟಾಕ್ರಿ ಅಂದರು. ನಾನೇನು ಮಾಡಿದ್ದೀನಿ? ಅಲ್ಲಿ ನೋಡಿದ್ರೆ ಡೋರ್ ಹಾಕಾಯ್ತು. ನಾನೇನು ಮಾಡಿದ್ದೀನಿ? ನೀವಲ್ಲ ಬ್ರದರ್, ನಮ್ಮ ನಾಯಿ ಹೆಸರು ಜಾರ್ಜ್ ಅಂತ. ಅದಕ್ಕೆ ನಾನು ಜಾರ್ಜ್ ಅಂತ ಕರೆದೆ ಅಂತಿದೆ. ಅದು ಗೊತ್ತು ನಾನು ಜಾರ್ಜ್ ಅಂತ. ಪ್ರಿಸಲ. ಹಾಗೆ ಮನುಷ್ಯನು ಪ್ರಾಣಿಗಳಿಗೆ ಹೆಸರಿಟ್ಟನು. ಆಮೇಲೆ ಆ ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಅವುಗಳಿಗೆ ಹೆಸರು ಆಯಿತು. ಆಮೇಲೆ ಹೀಗೆ ಮನುಷ್ಯನು ಎಲ್ಲ ಸಾಕು ಪ್ರಾಣಿಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ನೋಟ್ ದಿಸ್ ಪಾಯಿಂಟ್. ಆದರೆ ಅವನಿಗೆ ಸರಿ ಬೀಳುವ ಜೊತೆಗಾರ್ತಿ ಅವುಗಳಲ್ಲಿ ಕಾಣಿಸಲಿಲ್ಲ. ಅವುಗಳಲ್ಲಿ ಅಂದರೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಕಾಣಿಸಿದ್ದಿದ್ರೆ ಅಲ್ಲ, ಕಾಣಿಸಿದ್ದಿದ್ರೆ ಒಂದು ಗೆಂಡ ಮೃಗ ನೋಡಿ ಓಕೆ ಅಂದಿದ್ರೆ ಇವತ್ತು ನೀವು ಒಂದು ಗೆಂಡ ಮೃಗ ಕರ್ಕೊಂಡು ಬರಬೇಕಾಗಿತ್ತು ಇಲ್ಲಿಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದಾಮಿಗೆ ಸ್ತೋತ್ರ ಹೇಳಬೇಕು, ಇಲ್ಲಾಂದ್ರೆ ಹೆಣ್ಣು ಜನ್ಮನೇ ಆಗ್ತಿರ್ಲಿಲ್ಲ. ಅವನಿಗೆ ಸರಿ ಬೀಳುವ ಜೋಡಿ ಆ ಪ್ರಾಣಿಗಳಲ್ಲಿ ಕಾಣಲಿಲ್ಲ. ಆಮೇಲೆ ಹೀಗಿರುವಲ್ಲಿ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿದರು. ಅವನಿಗೆ ಅನಸ್ತೇಷಿಯಾ ಕೊಟ್ಟು ಮಲಗಿಸ್ಬಿಟ್ರು ಕೋಮಾದಲ್ಲಿ. ಫಸ್ಟ್ ಆಪರೇಷನ್ ಇನ್ ದ ವರ್ಲ್ಡ್. ಆಮೇಲೆ ಅವನು ನಿದ್ರಿಸುತ್ತಿರುವಾಗ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು, ಬ್ರದರ್ ನಿಮ್ಮ ಹೆಸರು ಮರ್ತುಬಿಟ್ಟೆ, ಜಾನ್. ಪಕ್ಕೆ ಎಲುಬು ಎಲ್ಲಿರುತ್ತೆ? ಇಲ್ಲಿ ಏನು ಬರೀ ಹಿಂಗಿಂಗಂದ್ರೆ ಈಗ ಹಿಂಗಿಂಗೆ ಅಂತಿದ್ರು. ಅಲ್ಲ, ಪಕ್ಕೆ ಎಲುಬು ಎಲ್ಲಿರುತ್ತೆ ನೋಡಿ. ಈಗ ಮೇಲಕ್ಕೆ ಹೋಯ್ತು. ಪಕ್ಕೆ ಎಲುಬು ಎಲ್ಲಿರುತ್ತೆ? ಇಲ್ಲಿ ನೋಡಿ. ಈಗ ಬೆನ್ನು ಹಿಂದ್ಗಡೆ ತೋರಿಸ್ತೀರ. ಪಕ್ಕೆ ಎಲುಬು ಎಲ್ಲಿದೆ ಗೊತ್ತಿಲ್ಲ. ಜಾನ್, ನಾನು ಹೇಳ್ಕೊಡ್ತೀನಿ, ಹೇಳಿ. ಓಕೆ, ಪಕ್ಕೆ ಎಲುಬು ಒಂದನ್ನು ತೆಗೆದುಕೊಂಡು, ನೀವು ಕಲೀರಿ ಫಸ್ಟು. ಪಕ್ಕೆ ಎಲುಬು ಮೈಕ್ನಲ್ಲಿ ಹೇಳಿ. ಪಕ್ಕೆ ಎಲುಬು ಪಕ್ಕೆಯಲ್ಲಿರುತ್ತದೆ. ಪ್ರೈಸ್ ದ ಲಾರ್ಡ್. ಪಕ್ಕೆ ಎಲುಬು ಒಂದು ತೆಗೆದ್ರು ಸ್ತ್ರೀಯನ್ನ ಮಾಡಕ್ಕೆ. ಪಕ್ಕೆ ಎಲುಬು ಎಲ್ಲಿರುತ್ತೆ ಬ್ರದರ್? ನೀವು ಹೇಳಿದ ಕರೆಕ್ಟ್, ಇಲ್ಲಿರುತ್ತೆ. ಇಲ್ಲಿ ಪಕ್ಕೆ ಎಲುಬು ಇಲ್ಲದಿದ್ದರೆ ನಾವು ಕೆಳಗೆ ಬಿದ್ದಾಗ ನಮ್ಮ ಹಾರ್ಟ್ ಏನಾಗತ್ತೆ? ಚಟ್ನಿ ಆಗೋಗ್ಬಿಡತ್ತೆ. ಇಲ್ಲಿ ಪಕ್ಕೆ ಎಲುಬು ಹಿಂದ್ಗಡೆ ಹೋಗುತ್ತೆ, ಅಲ್ಲಿ ಕಿಡ್ನಿ ಇದೆ. ನಮ್ಗೆ ಯಾರಾದರೂ ಒಂದು ಗುತ್ತಿದ್ರೆ ಕಿಡ್ನಿ ಫ್ರೈ ಆಗಿ ಹೋಗ್ಬಿಡತ್ತೆ. ನಮ್ಮ ಲಿವರು, ಸ್ಟಮಕ್ಕು ಎಲ್ಲ ಹಾಳಾಗೋಗ್ಬಿಡತ್ತೆ. ಪಕ್ಕೆ ಎಲುಬಿನ ಕೆಲಸ ಏನು? ನಮ್ಮ ಹೃದಯವನ್ನು ಕಾಪಾಡುವ ಪಕ್ಕೆ ಎಲುಬು. ಅನೇಕವಾಗಿ ತುಂಬ ಗಂಡ ಹೆಂಡತಿಗೆ ಪರ್ಸ್ನಲ್ ಆಗಿ ನಾನು ಕೇಳ್ತೀನಿ, ಗಂಡನ ಇಲ್ಲಿ ಮಲಗೋದಕ್ಕೆ ಹೆಂಗಸರಿಗೆ ಆಸೆ. ಹೌದಾ? ಹೌದು. ಎಲ್ರು ಏನೋ ಸಂತರ್ತಾರ. ರಾತ್ರಿ ಮಲಗುವಾಗ ಇಲ್ಲಿ ಮಲಗ್ತಾರೆ. ಯಾಕೆ ಹೇಳಿ? ಪಕ್ಕೆ ಎಲುಬು ಇಲ್ಲಿಂದ ತೆಗೆದಿದ್ದು. ಪ್ರೈಸ್ ದ ಲಾರ್ಡ್. ಅದನ್ನು ಪಕ್ಕೆ ಎಲುಬು ಅಂದರೆ ಎಷ್ಟು ಹೊಡ್ತಾ ಬಿದ್ರೂ ಸಹಿಸ್ಕೊಂಡು ಹೃದಯವನ್ನು ಕಾಪಾಡೋದು, ಕುಟುಂಬವನ್ನು ಕಾಪಾಡೋದು. ತಾಳ್ಮೆ ಇರಬೇಕು. ತಾಳ್ಮೆಯ ಪ್ರತೀಕ. ಮನೆಯಲ್ಲಿರುವ ಸಹೋದರಿಯರು, ಮಡದಿಯರು ತಾಳ್ಮೆಯಾಗಿರಬೇಕು. ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದು, ಸಂಶಯ ಪಡೋದು, ಬೈಯೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಅಂಥದ್ದನ್ನು, ಆ ಗುಣಗಳು ಇರೋದು ಪಕ್ಕೆ ಎಲುಬಿಗೆ. ದೇವರು ಹಾಗೆ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ಆ ಎಲುಬನ್ನು ಮಹಿಳೆಯನ್ನಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಬರಮಾಡಿದರು. ಆಮೇಲೆ ಅವನು ಆಕೆಯನ್ನು ನೋಡಿ ಹೀಗೆಂದನು. ಹೇಗೆಂದನು? ಸರಿ, ನನಗೀಗ ಇವಳು ನನ್ನೆಲುಬಿನ ಎಲುಬು. ಅದು ಹೇಗಿದೆ ಬ್ರದರ್? ಜಾನ್ ಹಾಡು ಬರ್ದಂಗೆ ಬರ್ದಿದ್ಯಾ ನೋಡಿ. ಬೈಬಲ್ನಲ್ಲಿ ಕವನ ಬರ್ದಂಗೆ ಬರ್ತಿದೆ ಅಲ್ವಾ? ಹೌದು. ಜಾನ್ ಎದುರುಬೇಡಿ, ನಾನಿದ್ದೇನೆ. ಓಕೆ, ಪ್ರೈಸ್ ದ ಲಾರ್ಡ್. ಕವನ ಬರ್ದಂಗೆ ಬರ್ದಿದೆಯಲ್ಲ? ಹೌದು. ಹಾಡಿ. ನನ್ನೆಲುಬಿನ ಎಲುಬು. ಹಾಡಿ. ಟ್ಯೂನ್ ಹಾಕ್ಬೇಕು. ಏನೋ ಒಂದು ಟ್ಯೂನ್ ಹಾಕ್ರಿ. ನನ್ನೆಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದವಳನ್ನು ನಾರಿ ಎಂದೇ ಕರೆಯುವರು. ತಮಿಳ್ನಾಡಿನಲ್ಲಿ ಇಲ್ಲ, ಇದು ಹೇಗಿತ್ತು ಅಂದರೆ, ತಮಿಳ್ನಾಡಿನಲ್ಲಿ ಯಾರಾದರೂ ಸತ್ತರೆ ಎನ್ನೇ ಹುಟ್ಟು ಪೋಯಿಟ್ಟಿಯೇ ಆತ
ಒಂದು ಲವ್ ಮೂಡ್ ಬರ್ಬೇಕು ಬ್ರದರ್. ಲವ್ ಮೂಡ್ ನೋಡಿದ್ದೀರಾ? ತೆಲುಗು ಪಿಕ್ಚರ್ ನೋಡಿದ್ದೀರಾ? ತೆಲುಗು ಪಿಕ್ಚರ್ ನೋಡಿ, ಆ ಹೀರೋ ಬರ್ತಾನೆ, ಹಿಂಗೆ ನೋಡ್ತಾನೆ, ಹುಡುಗಿ ಬರ್ತಾಳೆ, ಅವಳು ಹಿಂಗೆ ಅಂತಾಳೆ, ಕಣ್ಣು, ಮೂಗು, ಬಾಯಿ, ಕಿವಿ ಸ್ವಲ್ಪ ತೋರಿಸ್ತಾರೆ. ತೋರಿಸ್ಬಿಟ್ಟು ಡಿಂಗ್ ಚಿಕ್ಕ ಡಿಂಗ್ ಚಿಕ್ಕ ಡಿಂಗ್ ಚಿಕ್ಕ ಡಿಂಗ್ ಚಿಕ್ಕ ಮುಕ್ಕಿಲಿ ಪುಕ್ಕಿಲಿಲೋ ಕಕ್ಕಿಲಿ ಪಿಕ್ಕಿಲಿಲೋ ಅಂತ ಆಡ್ತಾರೆ. ಆ ಮೂಡ್ನಲ್ಲಿ ಆಡಿ. ಹೊಡಿತಾರೆ ಬ್ರದರ್. ಹೆಂಡತಿ ಬಂದಿದ್ದಾರ? ಅಲ್ಲಿದ್ದಾರೆ. ಕಣ್ಣು ಮುಚ್ಕೊಳ್ಳಿ, ನೀವು ಹಾಡಿ. ಕಿವಿ ಕೇಳುತ್ತಲ್ಲ, ಪರ ಇಲ್ಲ, ಹಾಡಿ. ಯಾವ್ದಾರು ಬೇರೆ ನೋಡಿ, ಏನೋ ಒಂಥರ, ಏನೋ ಎರಡು ಥರ ಅಂತ ರಾಗ ಹಾಕೊಳ್ಳಿ. ಹಾಡಿ ಬ್ರದರ್, ಟೈಮ್ ಆಯ್ತು. ನನ್ನ ಎಲುಬಿನ ಎಲುಬು, ನನ್ನೊಡಲಿನ ಒಡಲು, ನರನಿಂದ ಉತ್ಪತ್ತಿಯಾದವಳನ್ನು ನಾರಿಯಂದೇ ಕರೆವರು ಡಾಂಡಡಾಂಡ್. ಹಾಡು ಇದಿತ್ತು, ದಂಡಳನ್ ಮಾತ್ರ ನನಗಿಷ್ಟ ಆಯಿತು. ಪ್ರೈಸ್ ಲಾರ್ಡ್. ನೀವು ಹೆಂಡತಿ ಹತ್ರ ಹಾಡಿಲ್ವಾ? ಯಾವತ್ತೂ ಹಾಡಿಲ್ವಾ? ಎಲ್ಲಿ ನಿಮ್ಮ ಹೆಂಡತಿ? ಎಲ್ಲಿ ಕಾಣ್ತಾ ಇಲ್ಲ? ಮನೆಯಲ್ಲಿ ಹಾಡಲ್ವಾ? ಹಾಡ್ತಾರಂತೆ. ಯಾವ ಹಾಡು ಆಡ್ತಾರೆ? ಫಿಲಿಮ್ ಹಾಡೆಲ್ಲ ಆಡ್ತಾರಲ್ಲ. ಓ ಭಕ್ತ, ಓಕೆ, ಟೈಮ್ ಇಲ್ಲ, ಓದಿ ಬ್ರದರ್. ಈ ಕಾರಣ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು, ಎಲ್ಲಿ ಬಿಟ್ಟು? ಮನೆಯಲ್ಲಿ. ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ತಂದೆ ತಾಯಿಯನ್ನು ಎಲ್ಲಿ ಬಿಟ್ಟು? ಮನೆಯಲ್ಲಿ ಬಿಟ್ಟು ನೀವು ಬೇರೆ ಆಗ್ಬಿಡೋದು. ಇಲ್ಲ, ಜೊತೆಗೆ ಬಿಡು. ನೀವು ತಂದೆ ತಾಯಿಯನ್ನು ಬಿಟ್ಟು ಎಲ್ಲಿ ಬಿಟ್ಟು? ಅನಾಥಾಶ್ರಮದಲ್ಲಿ ಬಿಟ್ಟು, ಕಾಡಿನಲ್ಲಿ ಬಿಟ್ಟು? ಜಾನ್, ನಾನು ನಿಮ್ಮ ಹತ್ರ ಕೇಳ್ತೀನಿ, ಮದುವೆ ಆಗೋದಕ್ಕಿಂತ ಮುಂಚೆ ಕಾಫಿ ಬೇಕಿದ್ರೆ ಯಾರಿಗೆ ಕೇಳ್ತಿದ್ರಿ? ಅಮ್ಮನ. ಮಮ್ಮಿ ಕಾಫಿ, ಮಮ್ಮಿ ತಿಂಡಿ ಅಂತಿದ್ರಿ. ಮದುವೆ ಆದಮೇಲೆ ಅಮ್ಮನ. ಸುಳ್ಳು ಹೇಳ್ಬಾರ್ದು, ಕೂತು ಬಿಡ್ತೀನಿ ನಾನು. 4 ಜನ ಮಕ್ಕಳು ಮಾಡಿದ್ದೀರ. ಅಲ್ಲೇಲ್ವಿಯಾ? ನಿಮ್ಮಿ ಅಂತ ಕರಿತೀರ. ಏನು ಹೆಸರು ಅವ್ರದ್ದು? ಒಲಿವಿಯಾ. ನೀವೇನು ಅಂತ ಕರಿತೀರಾ? ಪೊಮ್ಮಿ ಅಂತ. ಪಮ್ಮಿ. ಮುಂಚೆ ಮಮ್ಮಿ, ಈಗ ಪಮ್ಮಿ. ಆಶ್ರಯವನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರ್ಕೊಳ್ಳೋನು. ಅವರಿಬ್ಬರು ಒಂದೇ ಒಡಲಾಗಿ ಬಾಳುವರು, ಒಂದೇ ಶರೀರವಾಗಿರಬೇಕು. ಗಂಡ ಹೆಂಡತಿ ಅವರು ಯಾವಾಗಲೂ ಗಂಡ ಹೆಂಡತಿ ಯಾವ ಕುಟುಂಬದಲ್ಲಿ ಒಂದೇ ಆತ್ಮ, ಒಂದೇ ಮನಸ್ಸು, ಒಂದೇ ಶರೀರವಾಗಿ ಜೀವಿಸ್ತಾರೋ ಆ ಕುಟುಂಬದಲ್ಲಿ ಹೋಲಿ ಸ್ಪಿರಿಟ್ ವರ್ಕ್ ಮಾಡ್ತಾ ಇರುತ್ತೆ. ಆದರೆ ಆರಂಭದ ಸ್ವಲ್ಪ ದಿನ ಮಾತ್ರ ಕೆಲವು ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರ್ತಾರೆ. ತದನಂತರ ಸಣ್ಣ ಪುಟ್ಟ ವಿಷಯಕ್ಕೆ ವ್ಯತ್ಯಾಸಗಳು ಬರುತ್ತೆ. ಅವರು ಬೆಳೆದ ರೀತಿ, ಇವರು ಬೆಳೆದ ರೀತಿ ಬೇರೆ ಬೇರೆಯಾಗಿರುತ್ತೆ. ಕೂತ್ಕೊಳ್ಳಿ ಬ್ರದರ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಕುಟುಂಬ ಅನ್ನೋದು ರೈಲ್ವೆ ಹಳಿ, ಗೊತ್ತಾ ನಿಮಗೆ? ರೈಲ್ವೆ ದಂಡವಾಳ ಅಂತಾರೆ, ಗೊತ್ತಾ? ಹಲೋ, ಗೊತ್ತಾ? ಅದ್ರ ಮೇಲೆ ರೈಲು ಹೋಗುತ್ತೆ. ಅದು ಒಂದು ಮೇಲಿದ್ದರೆ ಏನಾಗುತ್ತೆ? ಒಂದು ಮೇಲಿದ್ದರೆ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಗಂಡ ಹೆಂಡತಿ ಸಮನಾಗಿರಬೇಕು. ನಾನು ಗಂಡು, ನಾನು ದುಡಿತೀನಿ, ನಾನು ಸಂಬಳ ಜಾಸ್ತಿ ತಗೊಳ್ತೀನಿ, ಹೀಗೇನಾದರೂ ಆಯಿತು ಅಂದರೆ ಆ ಕುಟುಂಬ ಎಂಬುವ ರೈಲು ಮುಂದಕ್ಕೆ ಹೋಗಲ್ಲ, ಬಿತ್ತೋಗತ್ತೆ. ಗಂಡ ಹೆಂಡತಿ ಒಂದು ಒಡಲಾಗಿರಬೇಕು, ಒಂದು ಮನಸ್ಸಾಗಿರಬೇಕು. ಅಲ್ಲಿ ಪರಿಶುದ್ಧಾತ್ಮ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ದೇವರು ಕೂಡಿಸಿದ್ದು. ಅದಕ್ಕೆ ಯೇಸು ಅಂತಾರೆ, ದೇವರು ಕೂಡಿಸಿದ್ದನ್ನು ಯಾವುದೇ ವ್ಯಕ್ತಿಗಳು ಬೇರ್ಪಡಿಸದಿರಲಿ. ಇವರಿಬ್ಬರು ಚೆನ್ನಾಗಿದ್ದರು. ಆದಾಮ್ಯವಾಳು ಸಂತೋಷವಾಗಿದ್ದರು. ಇವಳು ಗಂಡನ ಮಾತು, ದೇವರ ಮಾತು ಕೇಳುವಾಗ ಸಂತೋಷವಾಗಿದ್ಲು. ಯಾವಾಗ ಥರ್ಡ್ ಪರ್ಸನ್ ಮಾತು ಕೇಳಿದ್ರೋ ಆ ಕುಟುಂಬ ಒಡೆದೋಯ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ಅವರ ಆದಾಮೇವಾಳು ಚೆನ್ನಾಗಿ ಹಣ್ಣುಗಣ್ಣು ತಿನ್ಕೊಂಡು ಚೆನ್ನಾಗಿದ್ರು. ಕಾಯ್ತಾ ಇದ್ದ ಸೈತಾನ ದೇವರ ಮೊದಲ ಸಂಸ್ಕಾರವನ್ನು ಒಡೆದಾಕಬೇಕು. ಕಾಯ್ತಾ ಕೂತಿದ್ದ. ಪ್ರೈಸ್ ದಿ ಲಾರ್ಡ್. ಅವನು ಕರೆದ, ಇವಳು ಕಿವಿಗೊಟ್ಲು. ಅವನು ಹೇಳ್ದ, ದೇವರ ಆಜ್ಞೆ ಮೀರಿದ್ಲು. ಅವರ ಮಾತಿಗೆ ಬೆಲೆ ಕೊಟ್ಟಳು. ಗಂಡ ಹೆಂಡತಿ ಇರುವಾಗ ನಿಮ್ಮ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಯಾರಾದರೂ ಬಂದು ನಿಮ್ಮ ಗಂಡನ ಬಗ್ಗೆ ನಿಮ್ಮ ಹೆಂಡತಿ ಬಗ್ಗೆ ಏನಾದರೂ ಹೇಳಿದ್ರೆ ಗಂಡನ್ನು ನಂಬ್ತೀರಾ, ಹೆಂಡತಿಯನ್ನು ನಂಬ್ತೀರಾ, ಥರ್ಡ್ ಪರ್ಸನನ್ನು ನಂಬ್ತೀರಾ? ನಿಮ್ಮ ಹೆಂಡತಿಯನ್ನು ನೀವು ನಂಬಬೇಕು, ನಿಮ್ಮ ಗಂಡನನ್ನು ನಂಬಬೇಕು. ಗಂಡ ಹೆಂಡತಿ ಒಂದಾಗಿರೋದನ್ನು ಹೊಡೆಯೋದೇ ಸೈತಾನನ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನಿಮ್ಮ ಮದುವೆ ಆಗುವಾಗ ಏನಂತೀರ? ಕಷ್ಟದಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ ಪರಸ್ಪರ ವಿಶ್ವಾಸ ಪ್ರೀತಿಯಿಂದ ಇರ್ತೀವಿ ಅಂಥ ಕುಟುಂಬದಲ್ಲಿ ಹೋಲಿ ಸ್ಪಿರಿಟ್ ಇರುತ್ತೆ. ಅಂಥ ಕುಟುಂಬದಲ್ಲಿ ಮೇರಿ ಮಾತೆ ನೋಡಿ, ಕರ್ತರ ದಾಸಿ, ದೇವರ ಚಿತ್ತದಂತೆ ನನಗಾಗಲಿ ಅಂದಾಗ, ದೇವರ ವಾಕ್ಯದಂತೆ ನಡೆದಾಗ ಹೋಲಿ ಸ್ಪಿರಿಟ್ ಬಂತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಂತೆ ನಡೆಯುವಾಗ ಇಲ್ಲಿಂದ ಹೋದ ಮೇಲೆ ಕುಟುಂಬ ಪ್ರಾರ್ಥನೆ ಮಂಜುಳಾ ಹೇಳಿರಬೇಕು ಅಂತ ಕಾಣುತ್ತೆ ಅಲ್ವಾ? ಕುಟುಂಬ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ಗಂಡನನ್ನು ನಂಬ್ರಿ, ಹೆಂಡತಿಯನ್ನು ನಂಬ್ರಿ. ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯದಲ್ಲಿ ಬಂದರೆ ಆ ಕುಟುಂಬ ಒಡೆದಾಕೋದೇ ಅವ್ರ ಕೆಲಸ. ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನೀವೇ ಸರಿ ಮಾಡ್ಕೊಳ್ಳಿ. ಅರ್ಥ ಆಯಿತು? ನೀವೇ ಸರಿ ಮಾಡಿ. ಪರಿಶುದ್ಧಾತ್ಮರು ನೋಡಿ, ಮೇರಿ ಮಾತೆಯನ್ನು ಸಂತ ಜೋಸೆಫರು ನಿಶ್ಚಿತಾರ್ಥ ಆಗಿತ್ತು ಅಲ್ವಾ? ಹಲೋ, ಹೌದಾ? ಅವಾಗ ಗೊತ್ತಾಯಿತು ಜೋಸೆಫರಿಗೆ ಮೇರಿ ಮಾತೆ ಗರ್ಭಿಣಿ ಇದ್ದಾಳೆ ಅಂತ. ಏನು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು. ಯಾರ್ದೋ ಮಗು ನಾನು ಯಾಕಪ್ಪ ಆಗಬೇಕು, ಇದನ್ನು ನಿಶ್ಚಿತಾರ್ಥವನ್ನು ಕ್ಯಾನ್ಸಲ್ ಮಾಡಬೇಕು. ಒಳ್ಳೆ ಮನುಷ್ಯ, ಯಾರ ಮುಂದೆ ಏನೂ ಹೇಳಲಿಲ್ಲ. ಹೌದಾ? ಯಾರ ಮುಂದೆ ಏನೂ ಹೇಳಲಿಲ್ಲ. ಆ ಹುಡುಗಿ ಮಾನ ತೆಗೀಲಿಲ್ಲ. ಇವಳು ಮದುವೆಗೆ ಇನ್ನೂ ಮದುವೆ ಆಗಿಲ್ಲ, ನಿಶ್ಚಿತಾರ್ಥವಾಗುವಾಗಲೇ ಗರ್ಭಿಣಿಯಾಗಿದ್ದಾಳೆ. ಸಂತ ಜೋಸೆಫರಿಗೆ ಅಂಥ ವಿಷನ್ ಇರಲಿಲ್ಲ. ನಾನು ಡೈವರ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಲ್ಕೊಂಡ್ರು. ಆದರೆ ರಾತ್ರಿ ದೇವದೂತರು ಬಂದರು, ಗಬ್ರಿಯೇಲ್ ದೇವದೂತರು ಬಂದು ಆ ಸಂಶಯವನ್ನು ತೆಗೆದುಹಾಕಿದ್ರು. ಅದು ಪರಿಶುದ್ಧಾತ್ಮರಿಂದ ಗರ್ಭಧರಿಸಿದ ಮಗು ಹುಟ್ತಾ ಇದೆ, ನೀನು ಅವಳನ್ನು ಸ್ವೀಕರಿಸು, ಆ ಮಗುವಿಗೆ ಪಾಲಕನಾಗಿರು. ಗಂಡ ಹೆಂಡತಿ ಮಧ್ಯದಲ್ಲಿ ಸಂಶಯಗಳು ಬಂತು ಅಂದರೆ ಸೈತಾನ ಪೆಟ್ರೋಲ್ ಹಾಕ್ತಾನೆ ಇರ್ತಾನೆ. ನೀವು ಜಗಳ ಆಡ್ತಾ ಇರ್ತೀರ, ಅಲ್ಲಿ ಪರಿಶುದ್ಧಾತ್ಮರು ಬರಂಗೆ ನೀವು ನಡ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮರು ಆಕ್ಟಿವೇಟ್ ಆಗಬೇಕು ನಮಗೆ. ಯಾರಿಗೆ ದೇವರು ಪರಿಶುದ್ಧಾತ್ಮರನ್ನು ಕೊಡ್ತಾರೆ? ಬೈಬಲ್ ಹೇಳುತ್ತೆ, ಪ್ರಕಟಣೆ 21:6, ದಾಹವುಳ್ಳವನಿಗೆ ಪವಿತ್ರಾತ್ಮ. ಇವತ್ತು ಈಗ ಕೊನೆ ಗಳಿಗೆ 1 hour ಇದೆ. ನಿಮ್ಮ ಬೇರೆ ಏನು ಯೋಚನೆ ಮಾಡಬೇಡಿ. ನನಗೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ದೇವರು ನನ್ನ ಅಭಿಷೇಕ ಮಾಡಬೇಕು. ಒಂದು ಸಲ ಒಬ್ಬ ರಾಜ ಇದ್ದ, ಚಕ್ರವರ್ತಿ. ಅವನು ಮಗ 26 ವಯಸ್ಸಾಯಿತು, ಸುರಸುಂದರಾಂಗ. ಚಕ್ರವರ್ತಿಯ ಮಗ ಭಾಳ ಸುಂದರವಾಗಿದ್ದ. ನನ್ನಷ್ಟಲ್ಲ, ಆದರೂ ಪರವಾಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನು ಡಂಗೂರ ಸಾರಿಸ್ದ. ನಾಳೆ ಬರ್ತ್ಡೇಗೆ ಎಲ್ಲ ರಾಜರು, ರಾಜಕುಮಾರರು, ಎಲ್ಲ ದೇಶದವರು ಬರ್ಬೋದು. ಬರ್ತ್ಡೇ ಕೇಕ್ ಕುಯ್ದ ತಕ್ಷಣ ನೀವು ಅರಮನೆಯ ಯಾವ ವಸ್ತುವನ್ನು ಮುಟ್ತೀರೋ ಅದು ನಿಮಗೆ ಅಂತ. ಲಕ್ಕಿ ಅಲ್ಲ, ನಾನು ಇದ್ದಿದ್ರೆ ಒಂದು ಗೋಣಿಚೀಲ ಬಂಗಾರ ತರ್ತಿದ್ದೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಬಂದರು. ಚಕ್ರವರ್ತಿ ಸುಂದರ ಕೇಕ್ ಕುಯ್ದ. ಚಕ್ರವರ್ತಿ ಹೇಳಿದ್ರು ಮುಟ್ಟಿ ಅಂದರು. ಎಲ್ಲರೂ ಓಡೋಗಿ ಸಿಂಹಾಸನ ಮುಟ್ಟಿದ್ರು, ಬೆಳ್ಳಿ ಮುಟ್ಟಿದ್ರು, ಬಂಗಾರ ಮುಟ್ಟಿದ್ರು, ವಜ್ರ ಮುಟ್ಟಿದ್ರು, ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಒಂದು ಹುಡುಗಿ, ಸುಂದರವಾದ ಹುಡುಗಿ, ಸುಮ್ಮನೆ ರಾಜಕುಮಾರನನ್ನು, ಚಕ್ರವರ್ತಿ ಮಗನನ್ನೇ ಏನು ಮುಟ್ತಾ ಇದ್ದಾಳೆ. ಚಕ್ರವರ್ತಿ ಹೇಳಿದ್ರು, ಏನಮ್ಮ ನೀನು ಏನು ಮುಟ್ಟಲ್ವಾ, ಮುಟ್ಟಿ ತಗೊಳ್ಳಲ್ವಾ?
ತಕ್ಷಣ ಅವಳು ಹೇಳಿದ್ಲು, ಏನು ಮುಟ್ಟಿದ್ರು ನನಗೇನಾ? ರಾಜ ಅಂದ, ಹೌದು. ಅವಳು ಮತ್ತೆ ಕೇಳಿದ್ಲು, ಏನು ಮುಟ್ಟಿದ್ರೂ ನನಗೇನಾ? ಹೌದು. ಅಲ್ಲ, ನಾನು ಏನು ಮುಟ್ಟಿದ್ರು ಇದರೊಳಗಿರೋದು ನನಗೇನಾ? ಹೌದು. ಅವಳು ಓಡೋಗಿ ರಾಜಕುಮಾರನನ್ನು ಮುಟ್ಟಿಬಿಟ್ಲು. ರಾಜ್ಯಕ್ಕೆ ರಾಣಿಯಾದ್ಲು. ನೀವು ಅಷ್ಟೇ, ಚಿಲ್ಲರೆ ಮನೆ ಬೇಕು, ಮದುವೆ ಆಗಬೇಕು, ಮಕ್ಕಳು ಬೇಕು, ಅದೆಲ್ಲ ಆಗ್ಬಿಡತ್ತೆ. ನಿಮಗೆ ಯೇಸುವನ್ನು ಪರಿಶುದ್ಧಾತ್ಮರು ಸ್ವಂತ ಮಾಡ್ಕೋಬೇಕು. ನೀವು ಅಷ್ಟೇ ಇರೋದು. ಪರಿಶುದ್ಧಾತ್ಮರು ದಾಹ ಇರಬೇಕು ನಿಮಗೆ. ಹೋಲಿ ಸ್ಪಿರಿಟ್ ದಾಹ ಇರಬೇಕು. ಆ ದಾಹ ಬಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದರ್ಶನಗಳು ಸಿಗತ್ತೆ. ಪಾಪ ಮಾಡೋದಕ್ಕೆ ಬಿಟ್ಕೊಡಲ್ಲ. ಪವಿತ್ರಾತ್ಮರು ಗೈಡ್ ಮಾಡ್ತಾರೆ, ಸ್ನೇಹಿತರ ಮೂಲಕ ಗೈಡ್ ಮಾಡ್ತಾರೆ. ಪವಿತ್ರಾತ್ಮ ಅಗ್ನಿ ರೂಪದಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆಗೆ ಇರೋದು ಯಾರು ಗೊತ್ತಾ? ಪರಿಶುದ್ಧಾತ್ಮ.